ಸೊ ವೆಲ್ಕಮ್ ಬ್ಯಾಕ್ ಸರ್. ಈಗ IPL ಮ್ಯಾಚ್ ಏನಿತ್ತು ಇವತ್ತಿಂದು ಅದನ್ನ ರದ್ದು ಮಾಡಿದ್ದಾರೆ ಸರ್. ಡೆಲ್ಲಿ ಪಂಜಾಬ್ ನಡುವಣ ಮ್ಯಾಚ್ ಇತ್ತು. ರೇ ದೇಶಾನೇ ಕಷ್ಟ. ಯಾವನ್ರಿ ಅವ್ನು ಮ್ಯಾಚ್ ಆಡಕ್ ಸ್ಟಾರ್ಟ್ ಮಾಡಿದ ಕಪಾಳ ಕೊಡಿದ್ರಿ ಅವನಿಗೆ. ಮ್ಯಾಚ್ ಅಂತೆ ಮ್ಯಾಚ್ ಇವ್ರ ತಲೆ ಬುರ್ಡೆ 3 ಹೊತ್ತು ಮ್ಯಾಚು 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 ಮ್ಯಾಚ್ ಆಡ್ಕೊಂಡೆ ಬಿದ್ದೀರಾ ಕೇಳಿ ಹೋಗಿ ಸಾಯಕ್ಕೆ. ಇವ್ರು ಬ್ಯಾಟನ್ನೇ ಹಿಡ್ಕೊಂಡು ಹೊಂಟು ಬಿಡ ಕೇಳಿ, ಎಲ್ಲ ಪಿಸ್ತೂಲ್ ತರ ಗುಂಡು ತರ ಬ್ಯಾಟು. ಒಬ್ಬ ವಿಕೆಟ್ ಹಿಡ್ಕೊಂಡು ಹೊಂಟು ಬಿಡ್ಲಿ ಬರ್ಜಿ ತರ, ಹಳೆ ಕಾಲದ ಯುದ್ಧ ತರ ಬರ್ಜಿ ಟೈಪ್ ಹಿಡ್ಕೊಂಡು ಹೊರಟು ಬಿಡ್ಲಿ ಇವನು ಬೇಕಾರೊಬ್ಬ. ಚೀನಾ ಶಾಂತಿ ಇಬ್ರು ಕೂಡ ಕುತ್ಕೊಂಡು ಮಾತಾಡ್ಕೊಳ್ಳಿ ಅಂತ ಹೇಳ್ತಾ ಇದಾರಲ್ಲ ಸರ್. ಚೀನಾ ಯಾವ ಹಂತಕ್ಕೆ ಹೋಗ್ಬೋದು? ಚೀನಾ ಬೇರೆ ಕೆಲಸ ಏನ್ ಹೇಳಿ, ಚೀನಾ ಎರಡೂ ಕಡೆಯಿಂದ ಇಟ್ ವಾಂಟ್ಸ್ ದ ಬ್ರೆಡ್ ಟು ಬಿ ಬಟರ್ಡ್ ಬೋತ್ ಸೈಡ್ಸ್. ಅದು ಚೈನಾಗೆ ಬ್ರೆಡ್ಡಿನ ಎರಡೂ ಕಡೆ ಬಟರ್ ಬೇಕು. ಯಾಕೆಂದ್ರೆ ಈ ಕಡೆ ನಾವು ಬೇಕು ಇವಾಗ ನಡೀತಿರೋ ಟ್ರೇಡ್ ವಾರ್ ಗಲಾಟೆನಲ್ಲಿ ಅಮೆರಿಕಾನ ಎದುರಿಸಕ್ಕೆ. ಎರಡನೇದು ಗಡಿ ಭಾಗದಲ್ಲಿ ತೊಂದರೆ ಮಾಡ್ಕೊಂಡ್ರೆ ಚೀನಾ ಪ್ರಾಬ್ಲಮ್ ನಮ್ ದೇಶದ ಜೊತೆ. ಅದಕ್ಕೆ ನಾವು ಬೇಕು ಅವರು ಬೇಕು, ಬಟರ್ ಹಾಕೊಂಡ್ ಕೂತಿರ್ತಾರ ಅವ್ರಿಗೇನ್ ಕೆಲಸ ಅವ್ರಿಗೆ. ಅದೇ ಮಾತನ್ನ ಚೈನಾಗ್ ಯಾವನಾದ್ರೂ ತೈವಾನ್ ವಿಚಾರದಲ್ಲಿ ಹೇಳಿದ್ರೆ ಮಾತಾಡ್ಕೊಂಡು ಕೂತ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ ತೈವಾನ್ ವಿಚಾರನ ಅಂತಂದ್ರೆ ಓಕೆ ಅಂತ ಶಿ ಜಿನ್ ಪಿಂಗ್ಗೆ. ಬಟ್ ಪಾಕಿಸ್ತಾನಕ್ಕೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡೋ ಸಾಧ್ಯತೆಗಳು ಇದೆಯಾ ಸರ್? ಪಾಕಿಸ್ತಾನ ಮಾಡ್ಲಿ ಬಿಡ್ರಿ. ಇಂಡಿಯಾ ಹ್ಯಾಸ್ ಆಲ್ವೇಸ್ ಕ್ಯಾಲ್ಕುಲೇಟೆಡ್ ಇನ್ ಮಿಲಿಟರಿ ಟರ್ಮ್ಸ್ ಅಲ್ಲಿ. ಒನ್ ಡೇ ವಿ ವಿಲ್ ಫೇಸ್ ಎ ವಾರ್ ಆನ್ ಟೂ ಥಿಯೇಟರ್ ಪಾಸಿಬಿಲಿಟಿ ಅಂತ. ದಟ್ ಈಸ್ ಪಾಕಿಸ್ತಾನ್ ಕಡೆಯಿಂದ, ಇನ್ನೊಂದು ಚೈನಾ ಕಡೆಯಿಂದ. ಸೈಮಲ್ಟೇನಿಯಸ್ ಯುದ್ಧವನ್ನ ನಾವು ಎದುರಿಸಬೇಕಾದೀತು ಅನ್ನೋ ಮಿಲಿಟರಿ ಸ್ಟ್ರಾಟಜಿ, ಮಿಲಿಟರಿ ಥಾಟ್, ಮಿಲಿಟರಿ ಪ್ಲಾನಿಂಗು ಇವತ್ತಿಂದ ನಡೀತಾ ಇಲ್ರಿ, 20 ವರ್ಷದಿಂದ ನಡೀತಾ ಇದೆ. ಸೊ ಇಫ್ ಚೈನಾ ವಾಂಟ್ಸ್ ಟು ಗೆಟ್ ಇನ್ ಟು ಇಟ್, ಲೆಟ್ ಇಟ್ ಗೆಟ್ ಇನ್, ಬರ್ಲಿ. ಬಟ್ ಒಂದು ತುಂಬಾ ಚರ್ಚೆ ಆಗ್ತಾ ಇರುವಂತದ್ದು ಸರ್, ಭಾರತ ತುಂಬಾ ಆರ್ಥಿಕವಾಗಿ ಬೆಳೀತಾ ಇದೆ, 3ನೇ ಸ್ಥಾನಕ್ಕೆ ಹೋಗುವಂತ ಹಂತಕ್ಕೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಭಾರತವನ್ನು ಹೇಗಾದ್ರೂ ಮಾಡಿ ಈ ವಾರಲ್ಲಿ ಇಳಿಸ್ಬಿಟ್ಟು ನಾವು ಮಜಾ ತಗೊಳ್ಬೇಕು ಅನ್ನೋದೇ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ಸರ್. ರಾಷ್ಟ್ರಗಳು ಬಯಸ್ತಾ ಇವೆ ಅದನ್ನೇ ಅಂತ. ನೋಡ್ರಿ, ಯಾರು ಏನೇ ಬಡ್ಕೊಂಡು ಸತ್ರುವೆ ಹೇಳಿದೀನಿ ಕೇಳಿಸ್ಕೊಳ್ಳಿ. ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಸರ್. ಹಲೋ, ಕೇಳಿಸ್ತಾ ಇದೆ ಸರ್. ಅವ್ರು ಯಾರೇ ಬಡ್ಕೊಂಡು ಸತ್ರುವೆ ಭಾರತದಿಂದ ನೀವ್ ಏನನ್ ಬೇಕಾದ್ರೂ ಕಿತ್ಕೋಬಹುದು. ಭಾರತದಲ್ಲಿರೋ 140 ಕೋಟಿ ಜನನ್ ಮಾತ್ರ ಕಿತ್ಕೊಂಡು ಹೋಗಕ್ ಆಗಲ್ವಲ್ಲ ನಿಮ್ ಕೈಯಲ್ಲಿ. 100% ಕರೆಕ್ಟ್ ಸರ್. ಹೌದು. ಇಂಡಿಯಾಸ್ ಸ್ಟ್ರೆಂತ್ ಈಸ್ ಇನ್ ಇಟ್ಸ್ ಪೀಪಲ್. ಭಾರತದ ಶಕ್ತಿ ಅಡಗಿರುವುದು ಅದರ ಜನರಲ್ಲಿ. ಆ ಜನ ಎಂದರೆ 140 ಕೋಟಿ. ಆ 140 ಕೋಟಿ ಎಂದರೆ ಅಷ್ಟು ದೊಡ್ಡ ಮಾರುಕಟ್ಟೆ. ನನ್ನ ಮಾರುಕಟ್ಟೆ ಬಿಟ್ಬಿಟ್ಟು ಯಾವ ದೇಶ ಬದುಕ್ತಾನೆ ಹೇಳ್ರಿ? ಇವನ್ ಯಾವನೋ ಬುರ್ಡೆ ಬಿಟ್ಬಿಟ್ರೆ ಕೇಳವನ್ ಯಾವನದನ್ನ. ಇಟ್ಸ್ ಆಲ್ ರೈಟ್. ಪಾಕಿಸ್ತಾನಕ್ಕೆ ಇವತ್ತು ಬೇಕಾಗಿರೋದೇಂದ್ರೆ ಕಮ್ಯುನಲಿ ಈ ದೇಶನ ಒಡೆಯಕ್ಕಾಗತ್ತಾ ಅಂತ. ಸದ್ಯಕ್ಕೆ ಆಗಿಲ್ಲ, ಅದಕ್ಕೆ ಅವ್ರು ಅಟೆಂಪ್ಟ್ ಮಾಡ್ತಿದ್ದಾರೆ ಅಷ್ಟೇ. ಖಾಲಿಸ್ತಾನ್ ಕಡೆಯಿಂದ ಟ್ರೈ ಮಾಡಿದ್ರು, ಆಗಿಲ್ಲ. ಈಗ ಹಿಂದೂ ಮುಸ್ಲಿಂ ಆಗತ್ತಾ ನೋಡ್ತಿದ್ದಾರೆ, ಆಗ್ತಾ ಇಲ್ಲ. ಆಗತ್ತಾ ಅಂತ ಟ್ರೈ ಮಾಡ್ತಿದ್ದಾರೆ ಅವರು ಅಷ್ಟೇ. ಪಾಕಿಸ್ತಾನಕ್ಕೆ ಬೇಕಾಗಿರೋದು ಅದು. ಮತ್ತು ಭಾರತ ಇಂಪ್ರೂವ್ ಆಗಬಾರ್ದು, ಭಾರತ ಮುಂದಕ್ಕೆ ಹೋಗ್ಬಾರ್ದು ಅನ್ನೋದನ್ನ ಬಹಳ ದೇಶಗಳು ಇಷ್ಟಪಡುತ್ತೆ, ಪಡಬಹುದು. ಜಲಸ್ ಮನೆ ಒಳಗಡೆನೆ ಅಣ್ಣ ತಮ್ಮ ಬುಡ್ದಾಡ್ಕತ್ತಾರೆ ಹೊಟ್ಟೆ ಕಿಚ್ಚಲ್ಲಿ. ಇನ್ ಬೇರೆ ದೇಶಗಳು ಬಿಡ್ತಾರೇನ್ರಿ? ನೀವೇ ಹೇಳಿ. ಇವತ್ತು ನಮ್ಮಲ್ಲಿ ಆಗ್ಬೇಕಾಗಿರೋದು ಇಷ್ಟೇ ಅರುಣ್. ಮಿಸ್ಇನ್ಫಾರ್ಮೇಶನ್ಗೆ ದೇಶ ತಲೆ ಕೊಡಬೇಡಿ. ನಿಮ್ಮ ದರಿದ್ರ ವಾಟ್ಸಪ್, ನಿಮ್ಮ ಕಚಡ ಫೇಸ್ಬುಕ್, ಅದ್ರಲ್ಲಿ ಬರ್ತಿರೋದನ್ನ ನೋಡಿ ನಂಬಬೇಡಿ. ನಾಕ್ ಸರಿ ತಿಳ್ಕೊಳ್ಳಿ ಕರೆಕ್ಟ್ ಆಗಿ. ಬಾಯಿಗೆ ಬಂದಂಗ ಹಾಕ್ತಾರೆ ಕಂತ್ರಿಗಳು, ಅದನ್ನ ಫಾರ್ವರ್ಡ್ ಮಾಡಬೇಡಿ. ದೇಶದ ಸೈನ್ಯ, ದೇಶದ ಶಕ್ತಿ, ಈ ಭಾರತದ ಬಗ್ಗೆ ಇರುವ ನಂಬಿಕೆಯನ್ನ ಕಡಿಮೆ ಮಾಡೋ ರೀತಿ ನೀವೇನು ಮಾಡಕ್ ಹೋಗ್ಬೇಡಿ. ಯೂನಿಫೈಡ್ ಆಗಿ ನಿಂತ್ಕೊಳ್ಳಿ. ಒಗ್ಗಟ್ಟಿನಿಂದ ಒಮ್ಮನಸ್ಸಿನಿಂದ ಹೋರಾಡಿದ್ರೆ ಭಾರತದ ಸೈನ್ಯ ತನ್ನ ಕೆಲಸವನ್ನ ಪೂರೈಸತ್ತೆ. ಯಾವನು ನಮಗ್ ಸಾಟಿ ಆಗಕ್ಕಾಗಲ್ಲ.